ವೆಲ್ಕಮ್ ಟು ಮೈ ಚಾನೆಲ್. ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಹತ್ರ ಇರುವ ವಾಟರ್ ಲಿಲ್ಲಿ ಪ್ಲಾಂಟನ್ನು ಪಾಂಡನ್ನು ನಾನು ಹೇಗೆ ಕ್ಲೀನ್ ಮಾಡ್ತೇನೆ ಅಂತ ನಿಮಗೆ ತೋರಿಸಿದ್ದೆ. ಈ ವಿಡಿಯೋದಲ್ಲಿ ನಾನು ವಾಟರ್ ಲಿಲ್ಲಿ ಪ್ಲಾಂಟ್ಗಳನ್ನು ಹೇಗೆ ಬೆಳೆಸಿದ್ದೇನೆ ಮತ್ತು ಹೇಗೆ ಕೇರ್ ಮಾಡ್ತಾ ಇದ್ದೇನೆ, ಹಾಗೆ ಪ್ರೊಪಗೇಷನ್ ಇದರ ಬಗ್ಗೆ ನಾನು ಸಣ್ಣದಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನನ್ನ ಹತ್ರ ಈ ವಾಟರ್ ಲಿಲ್ಲಿ ಪ್ಲಾಂಟ್ಗಳು ಕಳೆದ 1 ವರ್ಷದಿಂದ ಇವೆ. ಹಾಗೆ ಯಾವಾಗಲೂ ಇದರಲ್ಲಿ ಹೂ ಬಿಡ್ತಾ ಉಂಟು. ವಿಂಡೋ ಬಾಕ್ಸ್ ಏನು ಬರುತ್ತೆ ಆ ಬಾಕ್ಸಿನ ಹತ್ರ ನಾನು ಈ ಥರ ಸಣ್ಣ ಪಾಂಡ್ ಮಾಡಿ ಇಟ್ಕೊಂಡು ವಾಟರ್ ಲಿಲ್ಲಿ ಪ್ಲಾಂಟ್ಗಳನ್ನು ಬೆಳೆಸ್ತಾ ಇದ್ದೇನೆ. ಮೊದಲಿಗೆ ಇದು ಒಂದೇ ನನ್ನ ಹತ್ರ ಗಿಡ ಇತ್ತು, ಲಾಸ್ಟ್ ಟೈಮ್ ನಾನು ಹೇಳಿದ ಹಾಗೆ. ಆದರೆ ಮೊನ್ನೆ ವಿಡಿಯೋ ಮಾಡುವಾಗ ಈ ಹೂವು ಅಂತೂ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ನನಗೆ. ಇವತ್ತು ಈ ಹೂವು ಅರಳಿ ಬಿಟ್ಟಿದೆ. ಕಲರ್ ನೋಡ್ಬೋದು ನೀವು, ತುಂಬ ಒಳ್ಳೆದುಂಟು. ಈ ವಾಟರ್ ಲಿಲ್ಲಿ ಪ್ಲಾಂಟ್ಗಳನ್ನು ಮೇಂಟೆನೆನ್ಸ್ ಮಾಡೋದು ತುಂಬ ಸುಲಭ. ಒಮ್ಮೆ ನೀವು ಪ್ಲಾಂಟ್ ಹಾಕಿದರೆ ಅಷ್ಟೇನು ಇದಕ್ಕೆ ಕೇರ್ ಅಥವಾ ಮೇಂಟೆನೆನ್ಸ್ ಮಾಡಬೇಕಂತ ಇಲ್ಲ. ಟಬ್ಬಲ್ಲಿ ಅಥವಾ ಈ ಥರ ಪಾಂಡಲ್ಲಿ ಬೆಳೆಸುವವರು ಯಾವಾಗಲೂ ನೀರು ಮಾತ್ರ ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ನೀರು ತುಂಬ ಗಲೀಜಾದರೆ, ನೀರು ತುಂಬ ಕೊಳಕಂತ ಗಲೀಜಂತ ಅನಿಸಿದರೆ ಮಾತ್ರ ಚೇಂಜ್ ಮಾಡಬೇಕು. ಹಾಗೆ ನೀರಿನ ಮಟ್ಟ ಕೂಡ ಅಷ್ಟೇ, ತುಂಬ ಕಡಿಮೆ ಅಂತ ಇರುವಾಗ ನೀರು ಕೊಟ್ಟರೆ ಇದಕ್ಕೆ ಸಾಕಾಗುತ್ತೆ. ಇನ್ನು ಈ ಗಿಡಗಳಿಗೆ ಜಾಸ್ತಿ ಫರ್ಟಿಲೈಸರ್ ಬೇಕಂತೇನಿಲ್ಲ, ಹಾಗೂ ನೀರಲ್ಲಿರುವ ಪೋಷಕಾಂಶಗಳನ್ನು ಮೀರಿ ಈ ಗಿಡ ಬೆಳೆಯುತ್ತೆ. ನಾನು ತಿಂಗಳಿಗೆ ಒಮ್ಮೆ ಒಂದು ಅರ್ಧ ಟೀ ಸ್ಪೂನಷ್ಟು NPK ಅನ್ನು ಮಾತ್ರ ಇದಕ್ಕೆ ಕೊಡ್ತೇನೆ. ಆದರೂ ಕೊಟ್ಟರು ಹೂವಂತೂ ಯಾವಾಗಲೂ ಬಂದೇ ಬರುತ್ತೆ. ಇದರಲ್ಲಿ ನೋಡ್ಬೋದು ನೀವು, ಇಷ್ಟು ಹೂಗಳು ಬಂದಿವೆ. ಮೊಗ್ಗು ಕೂಡ ತುಂಬ ಉಂಟು ಇದರಲ್ಲಿ, ಸಣ್ಣ ಸಣ್ಣ ಮೊಗ್ಗುಗಳು ಕೂಡ ನೋಡ್ಬೋದು ನೀವಿಲ್ಲಿ. ವಾಟರ್ ಲಿಲ್ಲಿ ಪ್ಲಾಂಟ್ಗಳಿಗೆ ನೀರಿನ ಜೊತೆ ಸನ್ಲೈಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಬಿಸಿಲು ಬಿದ್ದರೆ ಮಾತ್ರ ಇದರಲ್ಲಿ ಹೂಗಳು ಅರಳುತ್ತವೆ, ಇಲ್ಲಾಂದರೆ ಬರೀ ಎಲೆಗಳು ಮಾತ್ರ ಬರುತ್ತೆ. ತುಂಬ ಕಡಿಮೆ ಹೂ ಬರುವುದು. ಯಾವಾಗ ಇದಕ್ಕೆ ಸೂರ್ಯನ ಬಿಸಿಲು ಬೀಳುತ್ತೆ ಆವಾಗ ಈ ಗಿಡ ತುಂಬ ನಿಮಗೆ ಹೂ ಕೊಡುತ್ತೆ. ಆದ್ದರಿಂದ ನೀವು ವಾಟರ್ ಲಿಲ್ಲಿ ಬೆಳೆಸುವಾಗ ಯಾವಾಗಲೂ ಒಂದು ಟಿಪ್ಸನ್ನು ಮೈಂಡಲ್ಲಿ ಇಡಲೇಬೇಕಾಗುತ್ತೆ. ಅಂದರೆ ಎಲ್ಲಿ ಬಿಸಿಲು ಬೀಳುತ್ತೆ ಆ ಜಾಗದಲ್ಲೇ ನೀವು ವಾಟರ್ ಲಿಲ್ಲಿ ಪ್ಲಾಂಟ್ಗಳನ್ನು ಬೆಳೆಸಬೇಕಾಗುತ್ತೆ. ಗಪ್ಪಿ ಮೀನುಗಳಂತೇನು ಸಿಗುತ್ತೆ, ಆ ಮೀನುಗಳು ವಾಟರ್ ಲಿಲ್ಲಿ ಪಾಂಡಿಗೆ ಸೂಕ್ತವಾದಂತ ಹೇಳ್ಬೋದು. ಯಾಕೆಂದರೆ ಈ ವಾಟರ್ ಲಿಲ್ಲಿ ಪ್ಲಾಂಟಿನ ಸ್ಟೆಮ್ಸ್ ಅಥವಾ ಎಲೆಗಳು ಅಥವಾ ಏನಾದರೂ ಕ್ರಿಮಿಕೀಟಗಳು ಈ ನೀರಿನ ಮೇಲೆ ನಿಂತಿದ್ರೆ ಈ ಮೀನುಗಳು ಅದೇ ತಿನ್ನುತ್ತವೆ. ಅದಕ್ಕೆ ಸಪ್ರೇಟ್ ನಾವು ಫೀಡ್ ಮಾಡಬೇಕಂತಿಲ್ಲ. ಸೊ ಅದಕ್ಕೋಸ್ಕರ ನಾನು ಈ ಗಪ್ಪಿ ಮೀನುಗಳನ್ನು, 1-2 ಮೀನುಗಳನ್ನು ನಾನು ಇದರಲ್ಲಿ ಹಾಕಿ ಇಟ್ಟಿದ್ದೇನೆ. ವಾಟರ್ ಲಿಲ್ಲಿ ಪ್ಲಾಂಟನ್ನು ಹೇಗೆ ಪ್ರೊಪಗೇಷನ್ ಮಾಡೋದಂತ ಹೇಳಿದರೆ, ಈ ಥರ ಎಲೆಗಳಲ್ಲಿ ಸಣ್ಣದಾಗಿ ಇದರಲ್ಲಿ ಗಿಡಗಳು ಬಂದು ಬಿಡುತ್ತೆ. ಇದರ ಎಲೆಗಳಲ್ಲಿ ನೋಡ್ಬೋದು ನೀವು, ಇಲ್ಲಿ ಉಂಟು ಒಂದು. ಈ ಥರ ಎಲೆಗಳಿಂದಲೇ ಒಂದು ಸಣ್ಣ ಗಿಡ ಬಂದು ಬಿಟ್ಟಿದೆ. ಸೊ ಯಾವಾಗ ಇದು ಎಲೆ ಎಲ್ಲ ಕೊಳೆತು ಹೋಗುತ್ತೆ ಆಗ ಈ ಥರ ಫಾರ್ಮೇಷನ್ ಆಗುತ್ತೆ ಗಿಡ. ನನ್ನ ಹತ್ರ ಬಂದು ಒಂದು 4-5 ಗಿಡಗಳು ಸಣ್ಣದು ಬಂದು ಬಿಟ್ಟಿವೆ. ಇವತ್ತು ಇದನ್ನು ಪ್ರೊಪಗೇಷನ್ ಮಾಡಬೇಕು. ವಾಟರ್ ಲಿಲ್ಲಿ ಗಿಡ ಏನುಂಟು ಅದನ್ನು ಪ್ರೊಪಗೇಷನ್ ಮಾಡಲಿಕ್ಕೆ ನಾನು ಈ ಥರ ಒಂದು ಸಣ್ಣ ಪಾಟನ್ನು ತೆಗೆದುಕೊಂಡಿದ್ದೇನೆ. ಮತ್ತು ಈ ಪಾಟಿಗೆ ನಾನು ತೆಂಗಿನ ನಾರೇನುಂಟು ಅದನ್ನು ಇಟ್ಟಿದ್ದೇನೆ. ಯಾಕೆಂದರೆ ಮಣ್ಣು ಏನುಂಟು ಅದು ಜಾಸ್ತಿ ಹೊರಗಡೆ ಇದರಿಂದ ಹೋಗದಿರಲಿ ಅಂತ ಮಾತ್ರ, ಅದಕ್ಕೋಸ್ಕರ ಈ ತೆಂಗಿನ ನಾರನ್ನು ಇಟ್ಕೊಂಡಿದ್ದೇನೆ. ಪಾಟಿಂಗಿಗೆ ನಾನು ನಾರ್ಮಲ್ ಗಾರ್ಡನ್ ಸಾಯಿಲ್ ಮತ್ತು ಸುಡು ಮಣ್ಣು ಏನುಂಟು ಅದನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡಿದ್ದೇನೆ. ನಿಮ್ಮ ಹತ್ರ ಕೌ ಡಂಗ್ಸ್ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು. ನನಗೆ ಅದರದ್ದು ಅವೈಲೇಬಿಲಿಟಿ ಇಲ್ಲ, ಅದಕ್ಕೋಸ್ಕರ ನಾನು ಗಾರ್ಡನ್ ಸಾಯಿಲ್ ಮತ್ತು ಸುಡು ಮಣ್ಣನ್ನು ಮಿಕ್ಸ್ ಮಾಡಿ ತೆಗೆದುಕೊಂಡಿದ್ದೆ. ಯೂಶ್ವಲಿ ವಾಟರ್ ಲಿಲ್ಲಿ ಏನುಂಟು ಅದನ್ನೆಲ್ಲರೂ ಈ ಥರ ಟಬ್ಬಲ್ಲೇ ಬೆಳೆಸ್ತಾರೆ. ನಾನು ಕೂಡ ಈಗ ಪ್ರೊಪಗೇಷನ್ ಮಾಡಿದ ಸ್ಯಾಪ್ಲಿಂಗ್ಸ್ ಏನುಂಟು ಅದನ್ನು ಈ ಟಬ್ಬಲ್ಲೇ ಬೆಳೆಸಬೇಕಂತ ಇದ್ದೇನೆ. ಸೊ ಈ ಥರ ಮೆಲ್ಲ ಇದಕ್ಕೆ ಪ್ಲೇಸ್ ಮಾಡಿದರೆ ಆಯಿತು ನೀವು. ಸೊ ನಾನು ನನ್ನ ವಾಟರ್ ಲಿಲ್ಲಿ ಪ್ಲಾಂಟ್ಸ್ ಏನುಂಟು ಅದನ್ನು ಈ ಥರ ಪ್ರೊಪಗೇಷನ್ ಮಾಡಿ ಇಟ್ಕೊಂಡಿದ್ದೇನೆ.
ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.